ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು SPJ ಕ್ರಿಯೇಷನ್ಸ್. ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮ ಬಿಳಿ ತಲೆ ಕೂದಲನ್ನ ಕರ್ಪೂರ ಸಹಾಯದಿಂದ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ವಿಡಿಯೋನ ಶೇರ್ ಮಾಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ಸ್ಕೂಲ್ಗೆ ಹೋಗುವಂತಹ ಮಕ್ಕಳುಗಳಲ್ಲೂ ಕೂಡ ನಾವು ತಲೆ ಕೂದಲು ಬೆಳ್ಳಗಾಗಿರೋದನ್ನ ನಾವು ಪತ್ತೆ ಹಚ್ಚಬಹುದು. ಸೊ ನಿಮ್ಗೂ ಸಹ ತಲೆ ಕೂದಲು ಅರ್ಧಂಬರ್ಧ ಬೆಳ್ಳಗಾಗಿದೆ ಅಂತ ಅನುಭವ ಆಗಿದ್ರೆ ಕರ್ಪೂರ ಒಂದು ಬೆಸ್ಟ್ ಸೊಲ್ಯೂಷನ್. ನಾವು ಇತ್ತೀಚಿನ ದಿನಗಳಲ್ಲಿ ಸ್ಕೂಲ್ಗೆ ಹೋಗುವಂತಹ ಮಕ್ಕಳುಗಳ ತಲೆಲೂ ಬಿಳಿ ಕೂದಲನ್ನ ಪತ್ತೆ ಹಚ್ಚಬಹುದು. ಹಾಗೆ 30 ವಯಸ್ಸಿನ ಆಸುಪಾಸಿನಲ್ಲಿರುವಂತಹ ಅನೇಕ ಜನರಲ್ಲಿ ಕಂಡು ಬರ್ತಿದೆ. ಸೊ ಯಾಕೆ ಇಷ್ಟು ಚಿಕ್ಕ ವಯಸ್ಸಿಗೆ ಬಿಳಿ ಕೂದಲಿನ ಸಮಸ್ಯೆ ಎಲ್ಲರಿಗೂ ಕಂಡು ಬರ್ತಿದೆ ಅಂತಂದ್ರೆ ಇದಕ್ಕೆ ಅನೇಕ ಕಾರಣಗಳಿದೆ. ಅದನ್ನ ಹುಡುಕೊಂಡು ಹೋದ್ರೆ ನಮಗೂ ಎಷ್ಟೋ ಕಾರಣಗಳು ಗೊತ್ತಿದೆ. ಸೊ ಇದರಿಂದ ನಾವು ಹೇಗೆ ಆಚೆ ಬರುವಂಥದ್ದು, ಇದಕ್ಕೆ ಏನೇನು ಕಾರಣಗಳು ಅದನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಚಿಕ್ಕ ವಯಸ್ಸಿನಲ್ಲೇ ನಮ್ಮ ತಲೆ ಕೂದಲು ಬೆಳ್ಳಗಾಗುವುದಕ್ಕೆ ಕಾರಣಗಳು ಏನಂತಂದ್ರೆ ಆಹಾರ ಪದ್ಧತಿ, ನಾವು ತಿನ್ನುವಂತಹ ಆಹಾರದಲ್ಲಿ ಬಳಸುವಂತಹ ಕೆಮಿಕಲ್ಸ್, ಮತ್ತೆ ಮಾನಸಿಕ ಖಿನ್ನತೆ, ಮಾನಸಿಕ ಒತ್ತಡ, ಹಾರ್ಮೋನ್ ಇಂಬ್ಯಾಲೆನ್ಸ್, ಈ ತರ ಹಲವಾರು ಕಾರಣಗಳಿಂದ ತಲೆ ಕೂದಲು ಬೇಗನೆ ಬೆಳ್ಳಗಾಗ್ತಿದೆ. ಸೊ ಹೇಗೆ ಇದರಿಂದ ಹೊರ ಬರೋದು ಅಂತಂದ್ರೆ ನಮ್ಮ ಜೀವನ ಶೈಲಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕಾಗತ್ತೆ. ನಮ್ಮ ಜೀವನ ಶೈಲಿಯಲ್ಲಿ ನಾವು ಹೇರ್ ಕೇರ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಸೊ ನಾವು ಕೆಮಿಕಲ್ ಫ್ರೀ ಇರುವಂತಹ ಶಾಂಪೂಗಳನ್ನ ತಲೆಗೆ ಹಚ್ಚೋದ್ರಿಂದ, ಮತ್ತೆ ತಲೆ ಕೂದಲಿಗೆ ಬೇಕಾಗಿರುವಂತಹ ಪೋಷಕಾಂಶಗಳು ಇರುವಂತಹ ಪದಾರ್ಥಗಳನ್ನು ತಿನ್ನೋದ್ರಿಂದ, ಮತ್ತೆ ನಮ್ಮ ತಲೆ ಕೂದಲಿಗೆ ಆಗಾಗ ಕರಿಬೇವು, ಮೊಸರು, ದಾಸವಾಳ, ಸೊ ಈ ತರ ಪೇಸ್ಟ್ ಗಳನ್ನು ಮಾಡಿ ತಲೆಗೆ ಹಚ್ಚೋದ್ರಿಂದ ತಲೆ ಕೂದಲು ಉದುರೋದು ನಿಲ್ಲತ್ತೆ. ಹಾಗೆ ತಲೆ ಕೂದಲು ಬೆಳ್ಳಗಾಗುವುದನ್ನು ನಾವು ಸ್ಟಾಪ್ ಮಾಡಬಹುದು. ಬಿಳಿ ಕೂದಲಿನ ಸಮಸ್ಯೆಗೆ ಕರ್ಪೂರ ಬೆಸ್ಟ್ ಮನೆಮದ್ದು ಅಂತ ಹೇಳ್ಬಹುದು. ಇತ್ತೀಚಿನ ದಿನಗಳಲ್ಲಿ ನಡೆದಂತಹ ಸಂಶೋಧನೆ ಪ್ರಕಾರ ಕರ್ಪೂರಕ್ಕೆ ಬೆಳ್ಳಗಾಗಿರುವಂತಹ ಕೂದಲ ಬಣ್ಣವನ್ನು ಚೇಂಜ್ ಮಾಡುವಂತಹ ಗುಣವಿದೆ. ಸೊ ಅದರಿಂದ ನಾವು ಕರ್ಪೂರವನ್ನು ಬೆಸ್ಟ್ ಮನೆಮದ್ದು ಅಂತ ಹೇಳಿ ಕರಿಬಹುದು. ಇದನ್ನ ಹೇಗೆ ಕರ್ಪೂರವನ್ನು ನಾವು ಕೂದಲಿಗೆ ಹೇಗೆ ಬಳಸೋದು, ಇದರಿಂದ ಹೇಗೆ ನಮ್ಮ ಕೂದಲು ಬೆಳಗಾಗಿರುವಂತಹ ಕೂದಲು ಬಣ್ಣನ ಚೇಂಜ್ ಮಾಡ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ಇದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಬಂದು ಮೂರೇ ಪದಾರ್ಥ. ಫಸ್ಟ್ ಬಂದು 2 ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆ, ಮತ್ತೆ 4 ದಾಸವಾಳದ ಹೂವು, ಮತ್ತೆ 2 ಕರ್ಪೂರ. ಸೊ ನಾವು ಈ 3 ಪದಾರ್ಥಗಳನ್ನು ತೆಗೆದುಕೊಂಡು ಫಸ್ಟ್ ಒಂದು ಬಟ್ಲನ್ನ ತಗೊಂಡು ಅದರಲ್ಲಿ 2 ಸ್ಪೂನ್ ಕೊಬ್ಬರಿ ಎಣ್ಣೆನ ಹಾಕಿ ಅದನ್ನ ಬಿಸಿ ಮಾಡ್ಬೇಕಾಗತ್ತೆ. ಅದನ್ನ ಬಿಸಿ ಮಾಡಿ ಅದಕ್ಕೆ ದಾಸವಾಳದ ಹೂಗಳನ್ನ ಹಾಕಿ 1 ನಿಮಿಷ ಅದನ್ನ ಬಾಡಿಸ್ಬೇಕು. ಅದಾದ್ಮೇಲೆ ಸ್ಟವ್ ಆಫ್ ಮಾಡಿ ಅದನ್ನ ಕೂಲ್ ಆಗಕ್ ಬಿಡ್ಬೇಕು. ಅದಕ್ಕೆ ನಾವು ತಗೊಂಡಿರುವಂತಹ ಕರ್ಪೂರನ ಹಾಕಿ ಮಿಕ್ಸ್ ಮಾಡಬೇಕು. ಆ ಎಣ್ಣೆನ ಅದನ್ನ ಸ್ವಲ್ಪ ಹೊತ್ತು ಬಿಟ್ಟು ಅದೆಲ್ಲ ಮಿಕ್ಸ್ ಆದ್ಮೇಲೆ ಆ ಎಣ್ಣೆನ ನಾವು ತಲೆ ಕೂದಲಿಗೆ ಹಚ್ಚೋದ್ರಿಂದ ಬೆಳ್ಳಗಾಗಿರುವಂತಹ ನಮ್ಮ ತಲೆ ಕೂದಲು ನಿಧಾನವಾಗಿ ಕಪ್ಪು ಬಣ್ಣಕ್ಕೆ ತಿರುಗತ್ತೆ. ಇದರಿಂದ ನಮ್ಮ ತಲೆಯಲ್ಲಿ ನಾವು ಬಿಳಿ ಕೂದಲನ್ನ ಹುಡ್ಕೋದು ತುಂಬಾ ಕಷ್ಟ ಆಗತ್ತೆ. ಸೊ ಈ ತರ ನಾವು ಕರ್ಪೂರವನ್ನ ಯೂಸ್ ಮಾಡಿಕೊಂಡು ಬಿಳಿ ಕೂದಲನ್ನ ನಿವಾರಣೆ ಮಾಡ್ಕೋಬಹುದು. ಮತ್ತೆ ಇದರ ಜೊತೆಗೆ ನಾವು ಕರ್ಪೂರದ ಎಣ್ಣೆಯನ್ನು ನಾವು ತಲೆ ಕೂದಲಿಗೆ ಯೂಸ್ ಮಾಡಬಹುದು. ಸೊ ನಾವು ವಾರದಲ್ಲಿ ತಲೆಗೆ ಸ್ನಾನ ಮಾಡುವಂತಹ ದಿನ ನಾವು ಕರ್ಪೂರದ ಎಣ್ಣೆನ ಬಿಸಿ ಮಾಡಿ ತಲೆಗೆ ಹಚ್ಚಿ ಸ್ನಾನ ಮಾಡೋದ್ರಿಂದನೂ ನಮ್ಮ ಬಿಳಿ ಕೂದಲಿನ ಸಮಸ್ಯೆ ಕಡಿಮೆ ಆಗುತ್ತೆ. ಸೊ ನಾವು ಪ್ರತಿನಿತ್ಯ ಈ ತರ ಮಾಡಿ ತಲೆಗೆ ಹಚ್ಚೋದ್ರಿಂದ ಬಿಳಿ ಕೂದಲು ಕ್ರಮೇಣ ಕಡಿಮೆ ಆಗತ್ತೆ. ನೀವು ಕೇಳಬಹುದು ಕರ್ಪೂರಕ್ಕೂ ಕೂದಲಿಗೂ ಏನು ಸಂಬಂಧ ಅಂತ ಹೇಳಿ. ಕರ್ಪೂರದಲ್ಲಿ ಅನೇಕ ಔಷಧಿ ಗುಣಗಳಿವೆ. ಇದರಲ್ಲಿ ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಇನ್ಫ್ಲಮೇಟರಿ ಅಂಡ್ ಆಂಟಿ ಆಕ್ಸಿಡೆಂಟ್ ಅನ್ನೋ ಪ್ರಾಪರ್ಟಿಗಳಿದೆ. ಇದರಿಂದ ನಮ್ಮ ಕೂದಲು ಬೆಳ್ಳಗಾಗುವುದನ್ನು ಅದನ್ನು ತಪ್ಪಿಸುತ್ತೆ, ಮತ್ತೆ ಹೇರ್ ಫಾಲ್ನ ಅದು ಕಡಿಮೆ ಮಾಡುತ್ತೆ, ಮತ್ತೆ ತಲೆಯಲ್ಲಿರುವಂತಹ ಏನುಗಳನ್ನು ಕೂಡ ಅದು ಸಾಯಿಸುತ್ತೆ. ಸೊ ಇಷ್ಟೊಂದು ಇದರಲ್ಲಿ ಔಷಧಿ ಗುಣಗಳಿದೆ. ಇದರಿಂದ ನಾವು ಈ ಎಣ್ಣೆನ ಪ್ರತಿನಿತ್ಯ ನಮ್ಮ ತಲೆಗೆ ಹಚ್ಚೋದ್ರಿಂದ ನೀವೇ ಹೇಳ್ತೀರಾ ನಮ್ಮ ತಲೆಯಲ್ಲಿ ಇಷ್ಟು ಬಿಳಿ ಕೂದಲಿತ್ತು, ಇವಾಗ ಒಂದು ಬಿಳಿ ಕೂದಲು ಕಾಣ್ತಿಲ್ಲ ಅಂತ ಹೇಳಿ. ಅಷ್ಟು ಪರಿಹಾರ ಸಿಗತ್ತೆ ನಿಮಗೆ. ಇದರ ಜೊತೆಗೆ ನೀವು ಕರ್ಪೂರದ ಎಣ್ಣೆಯನ್ನು ನೆತ್ತಿಗೆ ಹಚ್ಚೋದ್ರಿಂದ ನಿಮ್ಮ ನೆತ್ತಿ ಆರೋಗ್ಯವಾಗಿರುತ್ತೆ. ಸೊ ಕೂದಲು ಸೊಂಪಾಗಿ ಬೆಳೆಯೋದಕ್ಕೆ ಅದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಮತ್ತೆ ನಮ್ಮ ಹೇರ್ ಮತ್ತೆ ಸ್ಕ್ಯಾಲ್ಪು ತುಂಬಾನೇ ಹೆಲ್ದಿ ಆಗಿರುತ್ತೆ.
ಸೊ ನಾವು ನಮ್ಮ ದಿನನಿತ್ಯದಲ್ಲಿ ಈ ಎಣ್ಣೆಯನ್ನು ಅಳವಡಿಸ್ಕೊಂಡ್ರೆ ಯಾವುದೇ ನಿಮಗೆ ಬಿಳಿ ಕೂದಲಿನ ಸಮಸ್ಯೆ ಕಂಡು ಬರೋದಿಲ್ಲ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.